ಗೈಸ್ ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಯಾರು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಅಂತೂ ಇಂತೂ ನೋಡ್ತಾ ಗ್ರ್ಯಾಂಡ್ ಫಿನಾಲೆ ಬಂದೇ ಬಿಡ್ತು. ಸೊ ನಾಳೆ ನಾಡ್ದು ಕ್ಲಿಯರ್ ಆಗಿ ಹೋಗುತ್ತೆ, ಗೊತ್ತಾಗತ್ತೆ ಯಾರ ಕೈಯಲ್ಲಿ ಟ್ರೋಫಿ ಇರುತ್ತೆ ಅಂತ ಹೇಳಿ. ಸೊ ದೊಡ್ಡ ರಿಯಾಲಿಟಿ ಶೋ, 20 ಜನ ಕಂಟೆಸ್ಟೆಂಟ್ ಇರುವಂತಹ ಬಿಗ್ ಬಾಸ್ ಮನೆ, 17 ವಾರಗಳು. ಈಗ ಉಳಿದಿರುವಂಥ ಫೈನಲಿಸ್ಟ್ 6 ಜನ. ಸೊ ಹನುಮಂತ ಅವರು, ಮೋಕ್ಷಿತಾ ಅವರು, ಭವ್ಯ ಅವರು, ತ್ರಿವಿಕ್ರಮ್ ಅವರು, ರಜತ್ ಅವರು, ಹಾಗೆ ಮಂಜು ಅವರು. ಸೊ ಇದರಲ್ಲಿ 6 ಜನ ಫೈನಲಿಸ್ಟ್ ಅಂತ ಆಯ್ತು. ಸೊ ಇವಾಗ ಇದರಲ್ಲಿ ಸುದೀಪ್ ಅಣ್ಣ ಅವರು ಎತ್ತುವ ಕೈ ಯಾರದ್ದು ಕೊನೆಗೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಕುತೂಹಲ ಇದೆ. ಗೈಸ್ ನಿಮ್ಗೇನ್ ಅನ್ಸುತ್ತೆ ಇದರಲ್ಲಿ ಈ 6 ಜನ ಫೈನಲಿಸ್ಟ್ ಅಲ್ಲಿ ಟಾಪ್ 2 ಅಲ್ಲಿ ಬರುವಂತವ್ರು ಯಾರಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಸೊ ನನ್ಗನ್ಸುತ್ತೆ ಹನುಮಂತ್ ಅವರು ಮತ್ತೆ ತ್ರಿವಿಕ್ರಮ್ ಅವರು ಟಾಪ್ 2 ಅಲ್ಲಿ ಬರ್ತಾರಂತ ಹೇಳಿ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ಸೊ ಸಿಕ್ಸ್ ಸೆನ್ಸ್ ಏನಾಗ್ತದೆ ನೋಡೋಣ. ನಾಳೆ ನಾಡಿದ್ದು 2ನೇ ದಿನ ಬಾಕಿ ಇದೆ. ಸೊ ಗೈಸ್ ನಿಮ್ಗೆ ಯಾರು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ನಿನ್ನೆ ಎಪಿಸೋಡ್ ಯಾರೆಲ್ಲ ನೋಡಿದ್ರಿ, ಸಖತ್ತಾಗಿತ್ತು. ಹನುಮಂತ್ ಅವರು ಫ್ಯಾನ್ಸ್ ಎಲ್ಲ ಬಂದಾಗ ಸಖತ್ತಾಗಿ ಇದು ಮಾಡಿದ್ರು. ಅಂದ್ರೆ ತುಂಬಾ ಅಪ್ಕೊಂಡು ಇದು ಅಂದ್ರೆ ಎಲ್ಲ ಕೈ ಶೇಕ್ ಎಲ್ಲ ಮಾಡ್ಕೊಂಡು ಸಖತ್ತಾಗಿ ಒಂದೊಮ್ಮೆ ಕ್ರೇಜಿ ಆಗಿತ್ತು. ತ್ರಿವಿಕ್ರಮ್ದು ಮತ್ತೆ ಹನುಮಂತ್ ಅವ್ರದ್ದು ಇಷ್ಟ ಆಯ್ತು. ಮೋಕ್ಷಿತ್ ಅವ್ರದ್ದು ಪರವಾಗಿಲ್ಲ, ಇವರಿಗೆಲ್ಲ ಹೋಲಿಸಿದ್ರೆ ಹನುಮಂತ ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಫ್ಯಾನ್ ಬೇಸ್ ಸಖತ್ತಾಗಿತ್ತು. ಅಂದ್ರೆ ಅವರಿಗೆ ಬಿಗ್ ಬಾಸ್ ನವರು ಹೇಳಿದಂತಹ ಮಾತುಗಳಾಗ್ಲಿ ಎಲ್ಲ ಆಗಲಿ ಸೂಪರ್ ಆಗಿತ್ತು. ಸೊ ಗೈಸ್ ನಿಮ್ಗೆ ಏನ್ ಅನಿಸ್ತು ಟೋಟಲ್ ಆಗಿ? ಇವತ್ತು ಮತ್ತೆ 3 ಜನರದ್ದು ಬಾಕಿ ಇದೆ, ಮಂಜು ಅವ್ರದ್ದು, ರಜತ್ ಅವ್ರದ್ದು, ಹಾಗೆ ಭವ್ಯ ಅವ್ರದ್ದು. ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಆಲ್.